ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅರ್ಕಲಗೂಡು ಪಟ್ಟಣದ ಹೃದಯ ಭಾಗದಲ್ಲಿ ಡೆಂಗ್ಯೂ ರೋಗ ಉಲ್ಬಣ ಹಿನ್ನೆಲೆ ಪಟ್ಟಣದ ಹಲವು ಕಡೆ ಪಟ್ಟಣ ಪಂಚಾಯಿತಿ ಆಡಳಿತ ಕಾರ್ಯಾಚರಣೆ ಕೈಗೊಂಡು ಸ್ವಚ್ಛತಾ ಕಾರ್ಯ ನಡೆಸಿದರು. ಪಟ್ಟಣದ ಹೃದಯ ಭಾಗ ಹಳೆ ಬಸ್ ನಿಲ್ದಾಣ, ಇಂದಿರಾ ಕ್ಯಾಂಟೀನ್, ಶಿಕ್ಷಕರ ಭವನದ ಎದುರು ದಿನವಹಿ ಮಾರುಕಟ್ಟೆಗಳ ವ್ಯಾಪ್ತಿಯಲ್ಲಿ ಕಂಡುಬಂದ ನೈರ್ಮಲ್ಯವನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಹಳೆ ಬಸ್ ನಿಲ್ದಾಣ ಆವರಣದಲ್ಲಿ ಅಲೆಮಾರಿಗಳು ವಾಸವಿದ್ದು ಅವರನ್ನ ತೆರವುಗೊಳಿಸಿದಲ್ಲದೆ ಸ್ವಚ್ಛತೆಯನ್ನು ಕೈಗೊಳ್ಳಲಾಯಿತು. ಅಲ್ಲದೆ ಇಂದಿರಾ ಕ್ಯಾಂಟೀನ್ ಮುಂಭಾಗ ಅವೈಜ್ಞಾನಿಕವಾಗಿ ಗಾಡಿಗಳನ್ನು ನಿಲ್ಲಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ಗೋಬಿ, ಪಾನಿಪುರಿ, ಜಂಕ್ ಫುಡ್ ಅಂಗಡಿಗಳನ್ನು ತೆರವುಗೊಳಿಸಿ ಶಿಕ್ಷಕರ ಭವನದ ಮುಂಭಾಗದಲ್ಲಿ ಗಾಡಿಗಳನ್ನು ನಿಲ್ಲಿಸಿಕೊಂಡು ಸ್ವಚ್ಛತೆಯಿಂದ ವ್ಯಾಪಾರ ಮುಂದುವರಿಸುವಂತೆ ಸೂಚನೆ ನೀಡಿದ್ದಲ್ಲದೆ ಜಾಗವನ್ನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಿಕೊಡಲಾಯಿತು. ಸಂಚಾರಕ್ಕೆ ಅಡಚಣೆ ಉಂಟು ಮಾಡುತ್ತಿದ್ದ ಹೂವಿನ ವ್ಯಾಪಾರಿಗಳನ್ನು ಸಹ ಹಿಂದಕ್ಕೆ ಸರಿಸಲಾಯಿತು. ಪ್ರಮುಖವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ಬೀದಿ ವ್ಯಾಪಾರಿಗಳಿಗೂ ಎಚ್ಚರಿಕೆ ನೀಡಿ ಶೆಡ್ಗಳನ್ನು ಸಹ ತೆರವುಗೊಳಿಸಲಾಯಿತು. ಸಾರಿಗೆ ಬಸ್ ನಿಲ್ದಾಣ ಮುಂಭಾಗವು ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸುತ್ತಿರುವುದು ಪಟ್ಟಣದ ಅಂದಕ್ಕೆ ಮಾರಕವಾಗಿದೆ. ಇವುಗಳನ್ನು ಸಹ ತೆರವುಗೊಳಿಸುವ ಕೆಲಸ ಆಗಲಿದೆ. ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಚೀಲ ಕಟ್ಟಿ ಪಟ್ಟಣ ಪಂಚಾಯಿತಿ ಗಾಡಿಯಲ್ಲಿ ಹಾಕಬೇಕಿದೆ. ಇದನ್ನ ಉಲ್ಲಂಘನೆ ಮಾಡಿದರೆ ನೋಟಿಸ್ ಜಾರಿ ಮಾಡಿ ದಂಡ ವಿಧಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಎಚ್ಚರಿಕೆ ನೀಡಿದರು. ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಳೆ ಬಸ್ ಸ್ಟ್ಯಾಂಡ್ ಮತ್ತೆ ಇಂದಿರಾ ಕ್ಯಾಂಟೀನು ಮುಂತಾದ ಸುತ್ತಮುತ್ತಲ ಪ್ರದೇಶದಲ್ಲಿ ಭೇಟಿ ನೀಡಿ ಸ್ವಚ್ಛತೆ ಇಲ್ಲದರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಈಗಾಗಲೇ ಹಲವಾರು ಬಾರಿ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಳಿಗೆಯವರಿಗೆ ಸಾಕಷ್ಟು ಬಾರಿ ಹೇಳಿದ್ದೀವಿ, ನೀವು ಏನು ತ್ಯಾಜ್ಯ ವಸ್ತುವನ್ನು ನೀವು ಉತ್ಪತ್ತಿ ಮಾಡ್ತೀರಿ ಅವನ್ನ ನಮ್ಮ ಆಟೋಟಿ ಪರ ಬರುತ್ತೆ ಸಂಜೆ ಟೈಮ್ ಅದಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಆದರೂ ಕೂಡ ಕೆಲವೊಂದು ಗ್ರಾಹಕರು, ಕೆಲವೊಂದು ಅಂಗಡಿ ಮಾಲೀಕರು ಹಿಂಭಾಗ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಸುರಿತಾ ಇರೋದಕ್ಕೆ ಕಂಡು ಬಂದಿದ್ದು ಅವ್ರಿಗೂ ಕೂಡ ಇವತ್ತಿನ ದಿವಸ ನಾವೆಲ್ಲ ವಾರ್ನ್ ಮಾಡಿದ್ದೀವಿ. ಅಲ್ಲದೆ ಅಲ್ಲಿ ಇರ್ತಕ್ಕಂಥ KSRTC ಡಿಪೋ ಮ್ಯಾನೇಜರ್ ಕೂಡ ಕರೆಸಿ ಹೇಳಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಏನು ನೈರ್ಮಲ್ಯ ಉಂಟಾಗಿದೆ, ಹುಲ್ಲು ಬೆಳೆದಿರ್ಬೋದು ಅಥವಾ ಟೀ ಕಪ್ಪು ಗ್ಲಾಸ್ ಇತರೆ ತ್ಯಾಜ್ಯ ವಸ್ತುಗಳು ಏನು ಸಂಗ್ರಹಣೆ ಆಗಿದೆ ಇವತ್ತಿನ ದಿವಸನೇ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಡಿಪೋ ವ್ಯವಸ್ಥಾಪಕ ಹನುಮಂತಪ್ಪ, ಆರೋಗ್ಯಾಧಿಕಾರಿ ಚಂದ್ರೇಗೌಡ, ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ದೀಕ್ಷಿತ್ ಸೇರಿದಂತೆ ಇತರರು ಹಾಜರಿದ್ದರು.